बोलो। ಇವತ್ತಿಗೆ ನಮ್ಮ ಚೀಫ್ ಗೆಸ್ಟ್ ಆಗಿ ಬಂದಂತಹ ಸತೀಶ್ ಅಣ್ಣವರು KPCC ಕಮಿಟಿ ಮೆಂಬರ್ ಹಾಗೂ SSK ಸಮಾಜದ ಅಧ್ಯಕ್ಷರು, ಅವ್ರ ಬಗ್ಗೆ ಏನು ಹೇಳಬೇಕಂದ್ರೆ ಮಾತೇ ಮುಗಿಯಲ್ಲ. ಯಾಕೆಂದರೆ ಸಾಮಾಜಿಕ ಸೇವೆಯಲ್ಲಿ ಯಾವತ್ತೂ ಮುಂದಾಗಿರ್ತಾರೆ. ಸೇರ್ಕೊಂಡಿದ್ದೀನಿ. ನಮ್ಮ ಕಾಲೇಜಲ್ಲಿ ಆಗಲಿ ಸ್ಕೂಲಲ್ಲಿ ಆಗಲಿ ಯಾವುದೋ ಕ್ಷೇತ್ರದಲ್ಲಿ ಏನೋ ಸಮಸ್ಯೆ ಆದರೆ ಅಣ್ಣರ ಕಡೆ ಹೋಗಿ ನಿಂತರೆ ಅಣ್ಣವರು ಒಂದೇ ಮಾತಲ್ಲಿ ಅದನ್ನು ಮುಗಿಸ್ಕೊಡ್ತಾರೆ. ಆ ಹಂತ ಗಡ್ಸು ಧೈರ್ಯ ಇವತ್ತಿಗೆ ಯಾರದರಲ್ಲೂ ಇಲ್ಲ, ಸತೀಶ್ ಅಣ್ಣರಲ್ಲಿ ಅಷ್ಟೇ ಇದೆ. ನಾನು ತುಂಬ ಧನ್ಯವಾದ ಹೇಳುತ್ತೇನೆ ನಮ್ಮ ಮಾತಿಗೆ. ಸತೀಶ್ ಅಣ್ಣರು ಇವತ್ತಿಗೆ ಇಲ್ಲಿ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಫ್ಲಾಗ್ ಹಾಸ್ಟಿಂಗ್ ಸೆರೆಮನಿಗೆ ಒಂದು ಭಾಗಿಯಾಗಿದ್ದಾರೆ. ಹಾಗೂ ಸ್ವತಂತ್ರ ಸಿಗಬೇಕಂದ್ರೆ ನಿಮ್ಗೆ ಗೊತ್ತು, ಸಾಕಷ್ಟು ಗಣ್ಯ ವ್ಯಕ್ತಿರು ಹೋರಾಟ ಮಾಡಿ ದೇಶಕ್ಕೆ ತಮ್ಮ ಬಲಿದಾನವನ್ನು ಕೊಟ್ಟರು. ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಸಾಕಷ್ಟು ಅಭಿಯಾನ ನಡೆಸಿದರು. ಸತ್ಯಾಗ್ರಹ ಹಾಗೂ ಬ್ರಿಟಿಷನ್ನು ಯಾವ ರೀತಿ ಓಡಿಸ್ಬೇಕು, ಎಷ್ಟೋ ಮಂದಿ ನಮ್ಮದು ಬಲಿದಾನವನ್ನು ಕೊಟ್ಟು ಈ ದೇಶಕ್ಕೆ ಒಂದು ಸ್ವತಂತ್ರ ನೀಡಿದರು. ಆ ನಾವು ಸ್ವತಂತ್ರ ನೀಡಿದ್ದಕ್ಕೆ ಇವತ್ತಿಗೆ ನಾವು ಸೇಫಾಗಿ ಇವತ್ತು ಈ ನಮ್ಮದು ಭಾರತ ಮಾತಾದಲ್ಲಿ ನಾವೆಲ್ಲರೂ ಇವತ್ತು ಬದುಕ್ತಾ ಇದ್ದೀವಿ. ನಮ್ಮದು ಏನಾರು ಕರ್ತವ್ಯ ಇದೆ, ನಾವು ಇದನ್ನು ಋಣವನ್ನು ತೀರಿಸಬೇಕೆಂದರೆ ನಾವು ಏನಾರು ನಮ್ಮ ದೇಶ ಸಲುವಾಗಿ ಮಾಡಬೇಕು. ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ಹ್ಯುಮ್ಯಾನಿಟಿ ಗ್ರೌಂಡ್ಸು, ಒಳ್ಳೆಯ ಗುಣ, ಬೇರೆಯವ್ರ ಸಲುವಾಗಿ ಎಲ್ಲ ಒಳ್ಳೇದು ಮಾಡಬೇಕು. ಕೆಟ್ಟದ ಭಾವನೆ ಹಿಡ್ಕೊಳ್ಳಾರದೆ ಏನಾರು ಮಾಡಿದರೆ ಅದೇ ಒಂದು ದೇಶಕ್ಕೆ ನಾವು ಏನಾರು ಮಾಡ್ದಂಗೆ ಅಂತೇಳಿ ಒಂದು ಸಾಧನೆ. ಹಾಗೂ ಇವತ್ತಿಗೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಸತೀಶ್ ಅಣ್ಣರಿಗೆ ದಯವಿಟ್ಟು ಬಂದು ಒಂದು 2 ಮಾತು ಮಾತಾಡ್ಬೇಕಂತ ಕೇಳ್ತಾ ಇದ್ದೀನಿ. ಮಗಳು बोलो भारत माता की भारत माता की वंदे वंदे। ಇವತ್ತು